ನಮಸ್ತೆ ಫ್ರೆಂಡ್ಸ್, ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ಉಳಿದಿರೋ ಅನ್ನನ ಬಳಸಿ ಒಂದು ಹೆಲ್ತಿಯಾಗಿರೋ, ಒಂದು ತೊಟ್ಟು ಎಣ್ಣೆ ಬಳಸದೆ ಹೆಲ್ತಿಯಾಗಿರೋ ಕಡುಬು ರೆಸಿಪಿನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ಒಳ್ಳೆ ಹೆಲ್ತಿಯಾಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ಆಗುತ್ತಿದ್ದು. ಒಂದು 20 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಉಳಿದಿರೋ ಅನ್ನನ ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ತೊಟ್ಟು ನೀರು, ಒಂದು ಟೀ ಸ್ಪೂನಷ್ಟು ನೀರು ಹಾಕಿದ್ರೆ ಸಾಕು. ತುಂಬ ನೀರು ಹಾಕೋಕ್ಕೆ ಹೋಗ್ಬಾರ್ದು. ಗ್ರೈಂಡ್ ಮಾಡ್ಕೊಳ್ಬೇಕು. ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಅನ್ನನ ಮಿಕ್ಸರ್ಗೆ ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಒಂದೇ ಒಂದು ಟೀ ಸ್ಪೂನಷ್ಟು ನೀರು ಹಾಕಿದ್ದೆ. ಈಗ ಇದರಲ್ಲಿ ಅಕ್ಕಿ ಹಿಟ್ಟು ಸೇರಿಸೋಣ. ಈ ಪೇಸ್ಟಲ್ಲಿ ಒಂದು ಹಿಟ್ಟಿನ ಹದಕ್ಕೆ ತರೋದಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟನ್ನು, ಅಂದರೆ ಉಂಡೆ ಮಾಡೋಕ್ಕಾಗಬೇಕು ಆ ಹದದಲ್ಲಿ ಹಿಟ್ಟು ಕಲಿಸ್ಕೋಬೇಕು. ಅಕ್ಕಿ ಹಿಟ್ಟು ಹಾಕಿದ್ದೀನಿ. 2 ಟೀ ಸ್ಪೂನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು, ಸಣ್ಣಗೆ ಹಚ್ಚಿರೋ ಈರುಳ್ಳಿ, ಸ್ವಲ್ಪ ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪಿದ್ದರೆ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ಬೋದು. ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ಯಾವುದಾದ್ರೂ ಪರವಾಗಿಲ್ಲ. ಆಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿ ತೊಗೊಂಡಿದ್ದೀನಿ. ಉಪ್ಪು ಒಂದು ಫುಲ್ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಕಲಿಸ್ಕೊಳ್ಳೋಣ. ಈ ಪೇಸ್ಟ್ಗೆ ಎಷ್ಟು ಅಕ್ಕಿ ಹಿಟ್ಟು ಹಿಡಿಸುತ್ತೋ ಅಷ್ಟು ಮಾತ್ರ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ನೀರೆಲ್ಲ ಹಾಕಬಾರ್ದು. ಇದು ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕು. ಈಗ ಕಲಿಸುವಾಗ ನಮಗೆ ಗೊತ್ತಾಗುತ್ತೆ ಇನ್ನೂ ಅಕ್ಕಿ ಹಿಟ್ಟು ಹಿಡಿಸುತ್ತಾ ಇಲ್ವಾ ಅಂತ. ನೋಡ್ಕೊಂಡು ಅಕ್ಕಿ ಹಿಟ್ಟು ಹಾಕ್ಕೊಂಡು ಹೊಂದಿಸ್ಕೊಳ್ಬೇಕು. ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟು ಹಿಡಿಸುತ್ತೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಟೀ ಸ್ಪೂನಷ್ಟು ಮತ್ತೆ ಹಾಕ್ಕೊಂಡೆ. ನೋಡಿ, ರೊಟ್ಟಿ ಹಿಟ್ಟು ಅದಕ್ಕೆ ಇದನ್ನು ಕಲಿಸ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಇಷ್ಟು ಹದದಲ್ಲಿದೆ. ಈಗ ಇದನ್ನು ಕಡುಬಿಗೆ ಬಟ್ಲು ಶೇಪಲ್ಲಿ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಮೊದಲಿಗೆ ಇದನ್ನು ಉಂಡೆ ಮಾಡ್ಕೊಳ್ಬೇಕು. ಇದನ್ನು ಈಗ ಬಟ್ಲು ಶೇಪಲ್ಲಿ ಡಿಸೈನ್ ಮಾಡಬೇಕು. ಉಂಡೆ ಮಾಡ್ಕೊಂಡು ಮಾಡಿದ್ರೆ ಬಟ್ಲು ಶೇಪು ಕರೆಕ್ಟಾಗಿ ಬರುತ್ತೆ. ಈ ಥರ ಮಾಡೋದ್ರಿಂದ ನೋಡೋಕ್ಕೂ ಒಂಥರ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಕ್ಕಳು ಇಷ್ಟಪಡ್ತಾರೆ. ಹಾಗಾಗಿ ಈ ಥರ ಒಂದು ಡಿಸೈನ್ ನಮ್ಮ ಹಳೆ ಕಾಲದಲ್ಲಿ ನಮ್ಮ ಮನೆಗಳಲ್ಲಿ ಈ ಥರ ಮಾಡ್ತಾಯಿದ್ರು. ಬಟ್ಲು ಕಡುಬು ಅಂತಂದರೆ ಎಲ್ಲರಿಗೂ ಇಷ್ಟ ಆಗ್ತಾಯಿತ್ತು. ಅನ್ನ ಉಳಿದ್ರೆ ಬಟ್ಲು ಕಡುಬು ಸಲೀಸಾಗಿ ಆಗೋಗ್ಬಿಡ್ತಾಯಿತ್ತು. ಬೇಗ ರೆಡಿ ಆಗುತ್ತೆ. ಒಂದು 20 ನಿಮಿಷದಲ್ಲಿ ಎಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ. ನಾವು ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ಬೋದು. ಆದರೆ ಮನೆಯಲ್ಲಿ ಪ್ರಿಪೇರ್ ಮಾಡಬೇಕಾದ್ರೆ ತುಂಬ ಬೇಗನೆ ಆಗೋಗ್ಬಿಡುತ್ತೆ. ಇದರೊಳಗೆ ಚಟ್ನಿ ಹಾಕ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ, ಅಟ್ರ್ಯಾಕ್ಟಿವ್ ಆಗಿರುತ್ತೆ. ಸರ್ವ್ ಮಾಡಬೇಕಾದ್ರೆ ಚಟ್ನಿ, ತುಪ್ಪ ಹಿಂಗೆ ಹಾಕ್ಕೊಟ್ಟು ಸರ್ವ್ ಮಾಡಿದ್ರೆ ನೋಡೋಕ್ಕಂತೂ ತುಂಬ ಇಷ್ಟ ಆಗುತ್ತೆ. ಎಂಥವ್ರಿಗೂ ತಿನ್ನಬೇಕು ಅಂತ ಟೆಂಪ್ಟ್ ಆಗುತ್ತೆ. ಉಳಿದಿರೋ ಅನ್ನನ ವೇಸ್ಟ್ ಮಾಡೋ ಬದಲು ಮಾಡೋವಂಥ ಒಂದು ತಿಂಡಿ ಇದು. ಇದನ್ನು ಪ್ಲೈನಾಗೂ ಮಾಡ್ತಾರೆ. ನಾವು ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ನಾನು ಮಾಡಿದ್ದೀನಿ. ಪ್ಲೈನಾಗಿ ಮಾಡಿದ್ರೂ ಒಂದು ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಮೆಂತ್ಯ ಚಟ್ನಿ ರೆಸಿಪಿನೂ ಇದ್ರ ಜೊತೆಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ಬಟ್ಲು ಕಡುಬಿಗೆ ಮೆಂತ್ಯ ಚಟ್ನಿ ತುಂಬ ಒಳ್ಳೆ ಕಾಂಬಿನೇಷನು. ಬಟ್ಲುಗಳೆಲ್ಲ ರೆಡಿ ಆಯಿತು. ಈಗ ಇದನ್ನು 15 ನಿಮಿಷ ಸ್ಟೀಮ್ ಮಾಡೋಣ. ಇಡ್ಲಿ ಥರ ಇಟ್ಬಿಟ್ಟು ಹಬೆನಲ್ಲಿ ಬೇಯಿಸಬೇಕು. ಹದಿನೈದು ನಿಮಿಷ ಸ್ಟೀಮ್ ಮಾಡೋಣ. ಈಗ ಬಟ್ಲು ಕಡುಬಿಗೆ ಕಾಂಬಿನೇಷನ್ ಆಗಿ ಒಂದು ಮೆಂತ್ಯ ಚಟ್ನಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. 2 ಮೀಡಿಯಮ್ ಸೈಜಿನ ಈರುಳ್ಳಿ, ಯಾವುದನ್ನು ಹುರ್ಕೊಳ್ಳೋ ಅಷ್ಟಿಲ್ಲ, ಎಲ್ಲನೂ ಹಸಿಯಾಗೇ ತಗೊಳ್ಳೋದು. ಈರುಳ್ಳಿ, ಕಾಯಿ ತುರಿ ಒಂದು 2 ಟೇಬಲ್ ಸ್ಪೂನಷ್ಟು, ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಹಸಿಯಾಗೇ ತಗೊಳ್ಳೋದು ಬೆಳ್ಳುಳ್ಳಿನೂ ಕೂಡ. ಆಮೇಲೆ ಮೆಣಸಿನ್ಕಾಯಿ 2 ಗುಂಟೂರು ಮೆಣಸಿನ್ಕಾಯಿ, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 3 ತೊಗೊಂಡಿದ್ದೀನಿ. ನೋಡಿಕೊಂಡು ಟೇಸ್ಟ್ ನೋಡ್ಕೊಂಡು ಖಾರ ಬೇಕು ಅಂದರೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು.
1 ಟೀ ಸ್ಪೂನಷ್ಟು ಮೆಂತ್ಯ, ಹಸಿಯಾಗೇ ತೊಗೊಳ್ಳೋದು. ಇದನ್ನು ಯಾವುದನ್ನು ಹುರಿಯೋಷ್ಟಿಲ್ಲ. ಬೆಲ್ಲ 1 ಟೀ ಸ್ಪೂನಷ್ಟು ಬೆಲ್ಲದ ಪುಡಿ. ಹುಣಸೆಹಣ್ಣು ಸ್ವಲ್ಪ ಬಿಡಿಸ್ಬಿಟ್ಟು ಹಾಕಬೇಕು. ಹುಣಸೆಹಣ್ಣು ಹಾಕುವಾಗ ಮಿಕ್ಸಿನಲ್ಲಿ ಹಾಕಬೇಕಾದ್ರೆ ಬ್ಲೇಡ್ಗೆ ಸುಲಭವಾಗಿ ಸಿಗುತ್ತೆ. ಉಪ್ಪು, ಈಗ ಸ್ವಲ್ಪ ಎಷ್ಟು ನೀರು ಹಿಡಿಸುತ್ತೋ ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಬೇಕು. ಒಂದು ಒಗ್ಗರಣೆ ಕೊಡೋಣ ಈ ಚಟ್ನಿಗೆ. ಸಾಸಿವೆ, ಕರಿಬೇವಿನ ಸೊಪ್ಪು ಅಷ್ಟೇ. ಹದಿನೈದು ನಿಮಿಷ ಆಯಿತು. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಒಂದು 2 ಸೆಕೆಂಡ್ ಬಿಟ್ಟು ಲಿಡ್ ಓಪನ್ ಮಾಡಬೇಕು. ಬಟ್ಲ ಕಡುಬು ರೆಡಿಯಾಗಿದೆ. ಸ್ವಲ್ಪ ತಣ್ಣಗಾದ ಮೇಲೆ ಆರಾಮಾಗಿ ತೆಗೆದು ಸರ್ವ್ ಮಾಡ್ಬೋದು. ನಿನ್ನೆ ರಾತ್ರಿ ಉಳಿದಿರೋ ಅನ್ನನ ಬಳಸ್ಕೊಂಡು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಒಂದು ಅದ್ಭುತವಾಗಿರೋ ಹೆಲ್ತಿಯಾಗಿರೋ ಕಡುಬು ಮಾಡಿ ತೋರಿಸಿದ್ದೀನಿ. ಇದ್ರ ಜೊತೆ ಮಾಡಿರೋ ಮೆಂತ್ಯ ಚಟ್ನಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದನ್ನು ಹುರಿದಿಲ್ಲ, ಹಸಿ ಹೆಂಗೋ ಒಗರಾಗಿರ್ಬೋದು ಅಂತೆಲ್ಲ ಡೌಟ್ ಇರ್ಬೋದು. ಖಂಡಿತ ಇಲ್ಲ, ಆ ಥರ ಏನಿಲ್ಲ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಚಟ್ನಿ ಅಂತೂ ತುಂಬ ಅದ್ಭುತವಾದ ಕಾಂಬಿನೇಷನ್ ಆಗುತ್ತೆ. ಇದಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನನ್ನ ಮೆಂತ್ಯ ಚಟ್ನಿ ಮತ್ತು ಕಡುಬು ರೆಸಿಪಿಗೆ ಹೇಗೆ ಬಂತು ಅಂತ ನೀವು ಮಾಡಿಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟೊಂದು ಮೃದುವಾಗೂ ಇರುತ್ತೆ. ಎಣ್ಣೆ ಒಂದು ತೊಟ್ಟೂ ಬಳಸಿಲ್ಲ. ಇದರಲ್ಲಿ ಸೊಪ್ಪು ಇದು ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಬೇರೆ ಹಾಕಿರುತ್ತೆ. ಅದೊಂದು ಆ್ಯಡೆಡ್ ಟೇಸ್ಟು. ಈ ಥರ ಬಟ್ಲೊಳಗೆ ಚಟ್ನಿ ಹಾಕಿ ಮಕ್ಕಳಿಗೆ ಸರ್ವ್ ಮಾಡಿದ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಬೇಕಾದರೆ ಇದಕ್ಕೆ ತುಪ್ಪ ಹಾಕ್ಕೊಳ್ಬೋದು. ಎಣ್ಣೆ ಹಾಕಿ ಒಗ್ಗರಣೆ ಹಾಕಿರೋದ್ರಿಂದ ತುಪ್ಪ ಹಾಕೋ ಅವಶ್ಯಕತೆಯೂ ಬರಲ್ಲ.